ಸೊ ಗೈಸ್, ನನ್ನ ಜೀವನದಲ್ಲಿ ಈ ರೀತಿ ಮೆರೆಕಲ್ಲಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ರೀಸೆಂಟಾಗಿ ಒಂದು 15-20 ದಿವಸ ಹಿಂದೆ ನನ್ನ ಫ್ರೆಂಡ್ ಒಡಿಸ್ಸಾ ಪುರಿ ಜಗನ್ನಾಥ ಮಂದಿ ಗುಡಿಗೆ ಹೋಗಿರ್ತಾನೆ. ಸೊ ಅವನು ಅಲ್ಲಿ ಹೋದಾಗ ಅವಂಗೆ ಒಂದು 15-20 ಮಂದಿ ಫ್ರೆಂಡ್ಸ್ ಅದಾರ ಬ್ರೋ. ಆದರೆ ಅವ ಅಷ್ಟನ್ನು ಬಿಟ್ಟು ಅವ್ನಿಗೆ ಏನು ಅನ್ನಿಸ್ತು ಗೊತ್ತಿಲ್ಲ, ಒಟ್ಟು ನಾನು ವೀಡಿಯೋ ಕಾಲ್ ಹಚ್ಚಿ ತೋರಿಸಿದ ಬ್ರೋ. ಆ ವೀಡಿಯೋ ಕಾಲ್ ಹಚ್ಚಿ ತೋರಿಸ್ದಾಗಿಂತ ನನ್ನ ಮನಸ್ಸಿನಾಗ ಒಂಥರ ಅನ್ಸಾಕೊಂಡ್ಬಿಡ್ತು, ನಾನು ಯಾವಾಗ ಹೋಗ್ತಾನೆ ಬ್ರೋ, ಯಾವಾಗ ಹೋಗ್ಬೇಕು, ನಾನು ಯಾವಾಗ ಹೋಗಿ ಮುಟ್ತಿದ್ದೇನೆ, ಯಾವಾಗ ಪ್ರಭು ದರ್ಶನ ಮಾಡ್ತಾನೆ ಅಂತಂದು ಭಾಳ ಮನಸ್ಸಿನಾಗ ಅದಾಗ ರಾತ್ರಿ ಆಗಲಿ ಹಗಲೇ ಆಗಲಿ ಒಟ್ಟು ಅದ ನಡೆಯಾಕೊಂಡ್ಬಿಟ್ಟಿತ್ತು. ನಿನ್ನೆ ಏನಾತಪ್ಪ ಅಂತಂದ್ರೆ ನನಗೆ ಯಾವುದೇ ರೀತಿ ನಿನ್ನೆ ಕೆಲಸ ಸಿಗಲೇ ಇಲ್ಲ. ನಾನು ಕೆಲಸ ಜಗ್ಗಿ ಹುಡುಕಾಡಿದೆ, ನಿನ್ನೆ ನನಗೆ ಕೆಲಸನೇ ಸಿಗಲಿಲ್ಲ ಮತ್ತು ನನ್ನ ಕಡೆ ಒಂದು 10 ರೂಪಾಯಿನೂ ಇದ್ದಿದ್ದಿಲ್ಲ. ಸೊ ನನ್ನ ಫ್ರೆಂಡ್ ಒಬ್ಬ ಬಂದು ಏನಪ್ಪ ಅಂತಂದ್ರೆ, ಬಾ ಬ್ರೋ ಬೀಚಿಗೆ ಹೋಗಿ ಸುತ್ತಾಡ್ಕೊಂಬರೋಣ ಅಂತಂತ. ನಾ ಏನು ಹೇಳಿದೆ, ಇಲ್ಲ ಬ್ರೋ ಕೆಲಸನೂ ಇಲ್ಲ, ದುಡ್ಡು ಇಲ್ಲ, ಸುತ್ತಾಡ್ಕೊಂಬರೋದು ಬೇಡ, ಇರಲಿ ಬೇಡ ಬ್ರೋ, ಇವತ್ತು ಹೆಂಗಿದ್ರು ಕೆಲಸ ಸಿಕ್ಕಿಲ್ಲ ನಿನಗೆ, ನಾನು ಪೆಟ್ರೋಲಿಗೆ ರೊಕ್ಕ ಹಾಕಿಸ್ತೀನಿ, ನೀನು ಬಾ ಸುತ್ತಾಡ್ಕೊಂಬರೋಣ ಇಬ್ಬರು ಅಂತಂದು ಇಬ್ಬರು ಬೀಚಿಗೆ ಸುತ್ತಾಡಕ್ಕೆ ಹೋದ್ವಿ. ಓ ಬ್ರೋ, ಬೀಚಿಗೆ ಹೋಗಿ ನಾವು ನೋಡಿದ್ರೆ ನಾನಂತರ ಎಕ್ಸೆಪ್ಟ್ ಮಾಡಿರಲಿಲ್ಲ. ಶ್ರೀ ಪ್ರಭು ಜಗನ್ನಾಥನ ಮೂರ್ತಿ ನನ್ನ ಕಣ್ಣು ಮುಂದೆ ಅಲ್ಲೇ ಇತ್ತು ಬ್ರೋ. ಏನು ಹೇಳ್ಬೇಕು ಬ್ರೋ, ನಾನು ಈ ರೀತಿ ಆಗುತ್ತಂತ ಎಕ್ಸೆಪ್ಟ್ ಮಾಡಲಿಲ್ಲ. ಯಾಕಂದ್ರೆ ನಾ ಬರಬಾರ್ದು ಅಂತ ಅನ್ಕೊಂಡಿದ್ದೆ, ಯಾಕಂದ್ರೆ ಕೆಲಸ ಇಲ್ಲ ಏನಿಲ್ಲ. ಆದರೂ ಹೆಂಗೆ ಬಂದ ಗೊತ್ತಿಲ್ಲ, ಅವನ ಜೋಡಿ ಬಂದು ಪ್ರಭು ಮೂರ್ತಿ ನೋಡಿ ಭಾಳ ಅಂದ್ರೆ ಭಾಳ ಸಂತೋಷ ಆಯ್ತು ಬ್ರೋ. ನಾ ಬೀಚ್ನಾಗ ಕೇವಲ 1 ತಾಸು ಅಷ್ಟು ಆಟ ಆಡೇನಿ, ಉಳ್ಕಿದ್ದು 2-3 ತಾಸು ಪ್ರಭು ಮೂರ್ತಿ ಮುಂದೆ ಕುಂತಾನೆ. ಅದು ಯಾಕೆ ಕುಂತಾನೆ ಅನ್ನೋದು ನನಗೂ ಗೊತ್ತಿಲ್ಲ ಬ್ರೋ.